ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಟಿಫಿನ್ ಬಾಕ್ಸ್ ರೆಸಿಪಿಯಾದಂತಹ ಒಂದು ಟ್ಯಾಂಗಿ ಬಾತನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ವಾಂಗಿಬಾತ್ ನಾವು ಯಾವಾಗಲೂ ಮಾಮೂಲಾಗಿ ಮಾಡ್ತೇವೆ. ಇದು ಸಿಂಪಲಾಗಿ ಯಾರಿಗೆ ಬೇಕಾದರೂ, ಅಂದರೆ ಕೆಲಸಕ್ಕೆ ಹೋಗೋರಿಗೆ, ಮಕ್ಕಳಿಗೆ ಅಥವಾ ಹಾಸ್ಟೆಲಲ್ಲಿರುವ ಜಿಯಲ್ಲಿರುವ ಮಕ್ಕಳಿಗೆ ಸುಲಭವಾಗಿ ಮಾಡಿಕೊಳ್ಳುವಂತಹ ಒಂದು ರೆಸಿಪಿ ಇದು. ನಾನು ಇದಕ್ಕೆ ಟೊಮೆಟೊ ಹಾಕೋ ಕಾರಣ ಇದಕ್ಕೆ ಟ್ಯಾಂಗಿ ಬಾತ್ ಅಂತ ಹೆಸರಿಟ್ಟಿದ್ದೇನೆ. ನೀವು ನಿಮಗೆ ಬೇಕಾದ ಹೆಸರನ್ನು ಇಟ್ಕೊಳ್ಬೋದು. ಮಾಡಲಿಕ್ಕೆ ಕೂಡ ಹೆಚ್ಚಿನ ಸಮಯ ಬೇಡ. ಒಂದು ಸ್ವಲ್ಪ ಅನ್ನ ಮಾಡಿ ಇಟ್ಕೊಂಡಿದ್ರೆ ಅಥವಾ ಉಳಿದಿರೋ ಅನ್ನ ಇದ್ದರೆ ಅದನ್ನು ಕೂಡ ಉಪಯೋಗಿಸಿಕೊಂಡು ಮಾಡ್ಬೋದು. ಮುಂದಿನ ದಿವಸ ಅನ್ನ ಇಟ್ಟಿದ್ದು ಜಾಸ್ತಿ ಆದರೆ ಅದನ್ನು ಹೀಗೆ ಮಾಡಿಕೊಳ್ಬೋದು. ಮೊದಲಿಗೆ ಒಂದು ಬಾಣಲೆ ಇಟ್ಕೊಳ್ಳಿ. ಅನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಹಾಗೆ ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಜೀರಿಗೆ, ಒಂದು 2-3 ಟೇಬಲ್ ಸ್ಪೂನಷ್ಟು ಶೇಂಗಾ ಅಥವಾ ನೆಲಕಡಲೆ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರವೇ ನೀವು ಬೇರೆ ಯಾವುದೇ ಇಂಗ್ರೀಡಿಯೆಂಟ್ ಅದಕ್ಕೆ ಹಾಕ್ಕೊಳ್ಬೇಕು. ಇಲ್ಲದಿದ್ದರೆ ನೆಲಕಡಲೆ ಫ್ರೈ ಆಗೋದಿಲ್ಲ ಯಾವಾಗಲೂ. ಇದು ಯಾವಾಗಲೂ ನೆನಪಿಡಬೇಕಾದ ಟಿಪ್ ಇದು. ನೆಲಕಡಲೆ ನೀವು ಯಾವುದಕ್ಕೆ ಹಾಕಿ ಅದು ಸರಿಯಾಗಿ ಫ್ರೈ ಆದಮೇಲೆ ಅದು ಉಳಿದ ಸಾಮಗ್ರಿಗಳನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ 1 ಕಪ್ಪಷ್ಟು ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇಲ್ಲ ತೆಳ್ಳಗೆ ಸ್ಲೈಸ್ ಮಾಡಿ ಕೂಡ ಈರುಳ್ಳಿಯನ್ನು ಹಾಕಿಕೊಳ್ಬೋದು. ನೀರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಮತ್ತೊಂದು 2-3 ನಿಮಿಷ ಫ್ರೈ ಮಾಡಿಕೊಳ್ಳಿ. ಇದೆಲ್ಲ ದೊಡ್ಡ ಉರಿಯಲ್ಲೇ ಮಾಡಿಕೊಳ್ಬೋದು, ಸಣ್ಣ ಉರಿಯಲ್ಲೇ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ. 10 ನಿಮಿಷದೊಳಗೆ ಇದನ್ನು ರೆಡಿ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ದೊಡ್ಡ ಉರಿಯಲ್ಲೇ ಟ್ರೈ ಮಾಡಿಕೊಳ್ಬೋದು. ಟೈಮ್ ಇದೆ ಅಂತ ಹೇಳಿದ್ರೆ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಕೂಡ ಮಾಡಿಕೊಳ್ಬೋದು. ಈರುಳ್ಳಿ ಸರಿಯಾಗಿ ಟ್ರಾನ್ಸ್ಪರೆಂಟ್ ಆದ ನಂತರ ಇದಕ್ಕೆ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಂತಹ 1-2 ಟೊಮೆಟೊ ಇಲ್ಲಿ ನಿಮ್ಮ ಇಷ್ಟಕ್ಕೆ ಬೇಕಾದಷ್ಟು ಹಾಕಿಕೊಳ್ಬೋದು. ಸ್ವಲ್ಪ ಹುಳಿ ಇಷ್ಟಪಡೋರೊಂದು 3-4 ಟೊಮೆಟೊ ಹಾಕ್ಕೊಳ್ಬೋದು. ಇಲ್ಲ 2 ಟೊಮೆಟೊ ಇಷ್ಟಪಡೋರು 2 ಹಾಕ್ಕೊಳ್ಬೋದು. ಟೊಮೆಟೊದ ಹುಳಿ ನೋಡಿಕೊಂಡು ನೀವು ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ಬೇಕಾಗ್ತದೆ. ಇದಕ್ಕೆ ನಾವು ಬೇರೆ ಯಾವುದೇ ನಿಂಬೆ ಹಣ್ಣಾಗಲಿ ಅಥವಾ ಬೇರೆ ಏನು ಹಾಕೋದಿಲ್ಲ. ನನ್ನ ಹತ್ರ ಒಂದು ಸಣ್ಣ ಕ್ಯಾಪ್ಸಿಕಮ್ ಇತ್ತು, ಅದನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು. ಕ್ಯಾಪ್ಸಿಕಮ್ ಇಷ್ಟ ಇರೋರು ಫುಲ್ಲು ಕೂಡ ಹಾಕಿಕೊಳ್ಬೋದು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದ ನಂತರವೇ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ಮನ್ನು ಒಂದು 2 ನಿಮಿಷ ಫ್ರೈ ಮಾಡಿದ ನಂತರ ಕ್ಯಾಪ್ಸಿಕಮ್ ಬೇಗ ಫ್ರೈ ಆಗ್ತದೆ. ಹಾಗಾಗಿ ಅದು ಹೆಚ್ಚು ಹೊತ್ತು ಬಾಡಿಸೋದೇನು ಬೇಕಾಗೋದಿಲ್ಲ. ಬೇಕು ಅಂತಾದರೆ 1-2 ಚಿಟಿಕೆ ಉಪ್ಪು ಹಾಕ್ಕೊಳ್ಬೋದು. ಉಪ್ಪು ಹಾಕಿದರೆ ಇನ್ನೂ ಬೇಗ ಫ್ರೈ ಆಗ್ತದೆ ಅದು. ಕ್ಯಾಪ್ಸಿಕಮ್ ಹಾಗೂ ಈರುಳ್ಳಿ ಫ್ರೈ ಆದ ನಂತರವೇ ನಾವು ಟೊಮೆಟೊವನ್ನು ಸೇರಿಸ್ಕೊಳ್ಬೇಕು. ಒಮ್ಮೆ ಟೊಮೆಟೊ ಹಾಕಿದರೆ ಮತ್ತು ಯಾವುದೇ ಐಟಮ್ಗಳು ಫ್ರೈ ಆಗೋದಿಲ್ಲ, ಮತ್ತು ಬೇಯ್ತದೆ ಅದು. ಯಾಕೆಂದರೆ ಟೊಮೆಟೊದಲ್ಲಿ ನೀರಿನಂಶ ಇರುವ ಕಾರಣ ಫ್ರೈ ಮಾಡಬೇಕಂತ ಇರುವ ಎಲ್ಲ ಐಟಮ್ಗಳನ್ನು ಮೊದಲೇ ಹಾಕ್ಕೊಳ್ಬೇಕು. ನಂತರ ಹಾಕಿದರೆ ಫ್ರೈ ಆಗೋದಿಲ್ಲ ಅದು. ಇದೆಲ್ಲವೂ ಅರ್ಧ ಬಾಡಿದ ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಅದನ್ನು ಹಸಿ ವಾಸನೆ ಹೋಗುವವರೆಗೆ, ಅಂದರೆ 1 ನಿಮಿಷ ಆದರೂ ಅದನ್ನು ಬಾಡಿಸ್ಕೊಳ್ಬೇಕು. ಇಲ್ಲದಿದ್ದರೆ ಅದು ಹಸಿ ಸ್ಮೆಲ್ ಬರ್ತದೆ. ನಂತರ ಇದಕ್ಕೆ 1 ಕಪ್ಪಷ್ಟು ಟೊಮೆಟೊ ಹಾಕಿಕೊಳ್ತಾ ಇದ್ದೇನೆ. 1 ದೊಡ್ಡ ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ. ಇನ್ನೀಗ ಟೊಮೆಟೊ ಮೆತ್ತಗಾಗುವವರೆಗೆ ಅದನ್ನು ಬೇಯಿಸ್ಕೊಳ್ಬೇಕು. 1 ಚಿಟಿಕೆ ಉಪ್ಪು ಬೇಕಾದರೆ ಹಾಕಿಕೊಳ್ಬೋದು. ಉಪ್ಪು ನೀವು ಹಾಕಿಕೊಂಡಿದ್ದರೆ ಈಗ ಹಾಕುವ ಅವಶ್ಯಕತೆ ಇಲ್ಲ. ಇದನ್ನು ಮೆತ್ತಗಾಗುವವರೆಗೆ ಒಂದು 2-3 ನಿಮಿಷ ದೊಡ್ಡ ಉರಿಯಲ್ಲೇ ಮಾಡ್ಬೋದು. ಇದನ್ನು ಫ್ರೈ ಮಾಡಿಕೊಂಡ್ರೆ ಟೊಮೆಟೊ ಮೆತ್ತಗಾಗಿ ಬಿಡ್ತದೆ. ಈ ಹಂತದಲ್ಲಿ ಇದಕ್ಕೆ ಒಂದು ಸ್ವಲ್ಪ ಮಸಾಲೆಗಳನ್ನು ಹಾಕಲಿಕ್ಕಿರೋದನ್ನು ಸೇರಿಸ್ಕೊಳ್ಳುವ. ಮೊದಲಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಹುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, ಎಲ್ಲ ಅನ್ನಕ್ಕೆ ಬೇಕಾಗುವಷ್ಟು ಉಪ್ಪು ಈಗಲೇ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ವಾಂಗಿಬಾತನ್ನು ಹಾಕಿಕೊಳ್ತಾ ಇದ್ದೇನೆ. ವಾಂಗಿಬಾತ್ ಹುಡಿ ಒಂದು 2-3 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದೇ ಇದರಲ್ಲಿ ಪುಟ್ಟದಾದ ಟ್ವಿಸ್ಟ್. ನೀವು ಇದರಲ್ಲಿ ಪಲಾವ್ ಹುಡಿ ಬೇಕಾದರೆ ಹಾಕ್ಕೊಳ್ಬೋದು, ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಗರಂ ಮಸಾಲೆ ಇದ್ದರೆ ಅದನ್ನು ಕೂಡ ಹಾಕಿಕೊಳ್ಬೋದು. ಆದರೆ ವಾಂಗಿಬಾತ್ ಹಾಕಿದರೆ ತುಂಬ ಟೇಸ್ಟಿಯಾಗಿರ್ತದೆ ಅದು. ಹಾಗಾಗಿ ನಾನು ವಾಂಗಿಬಾತ್ ಮಿಕ್ಸನ್ನು ಹಾಕಿಕೊಳ್ತಾ ಇದ್ದೇನೆ. ಮೊದಲೇ ರೆಡಿ ಮಾಡಿ ಇಟ್ಟಂತಹ ಅನ್ನವನ್ನು ಈಗ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಉಪ್ಪು ಮಸಾಲೆ ಎಲ್ಲ ಒಮ್ಮೆ ಮಗಚಿದ ನಂತರ ಅನ್ನ ಸೇರಿಸ್ಕೊಂಡು ಹಗುರವಾಗಿ ಮಗಚಿಕೊಳ್ಳಿ. ಅನ್ನ ಮೆತ್ತಗೆ ಬೆಂದಿದ್ರೆ ಅದನ್ನು ನಿಧಾನವಾಗಿ ಕಲಸಬೇಕಾಗ್ತದೆ. ಇಲ್ಲ ನೀವು ಉದುರುದುರಾಗಿ ಅನ್ನ ಮಾಡಿದ್ದೀರಿ ಅಂತಾದರೆ ಆರಾಮಾಗಿ ಮಿಕ್ಸ್ ಮಾಡಿಕೊಳ್ಬೋದು. ರುಚಿಯಾದ ಟ್ಯಾಂಗಿ ಬಾತ್ ರೆಡಿ ಆಯಿತು. ಇದನ್ನು ಈಗ ಸರಿಯಾಗಿ ಒಂದು 3-4 ನಿಮಿಷ ಮಿಕ್ಸ್ ಮಾಡಿಕೊಳ್ಬೇಕು. ನಾವು ಮಸಾಲೆ ಏನು ಮೊದಲು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಆ ಮಸಾಲೆಯಲ್ಲಿರುವ ಎಲ್ಲ ಮಸಾಲೆ ಕೂಡ ನಾವು ಹಾಕಿದ ಪ್ರತಿಯೊಂದು ಅನ್ನದ ಅಗುಳಿಗೆ ಕೂಡ ಅಂಟಿಕೊಳ್ಬೇಕು. ಹಾಗೆಯೇ
ಅನ್ನದಲ್ಲಿ ಎಂತ ಕೂಡ ಇಲ್ಲ, ನಾವು ಚಪ್ಪೆ ಬೇಯಿಸ್ಕೊಂಡಿದ್ದೇವೆ ಅದನ್ನು. ಉಪ್ಪು ಖಾರ ಹುಳಿ ಎಂತ ಇಲ್ಲ ಅದರಲ್ಲಿ. ಈ ಮಸಾಲೆ ಅದಕ್ಕೆಲ್ಲ ಚೆನ್ನಾಗಿ ಎಳ್ಕೊಂಡ್ರೆ ಮಾತ್ರ ಅದು ರುಚಿಯಾಗಿರ್ತದೆ. ನೋಡಿ, 3-4 ನಿಮಿಷ ಮಗುಚಿದ ನಂತರ ಕೊನೆಯಲ್ಲಿ ಇದಕ್ಕೆ 1 ಲಿಂಬೆಹಣ್ಣಿನ ರಸ ಹಾಕಿಕೊಳ್ತಾ ಇದ್ದೇನೆ. ಟೊಮೆಟೊ ನಾವು ಹಾಕ್ಕೊಂಡಿದ್ದೇವೆ ಮೊದಲೇ. ಟೊಮೆಟೊ ಹುಳಿ ಅಂತ ಅರ್ಧ ಹಾಕ್ಕೊಂಡ್ರೆ ಸಾಕು. ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ನಮ್ಮ ರುಚಿಯಾದ ಟ್ಯಾಂಗಿ ಬಾತ್ ರೆಡಿ ಆಯಿತು. ನಾನು ಇದಕ್ಕೆ ಟ್ಯಾಂಗಿ ಬಾತ್ ಅಂತ ಯಾಕೆ ಇಟ್ಟೆ ಅಂತ ಹೇಳಿದ್ರೆ, ವಾಂಗಿಬಾತ್ ಅಂದರೆ ಬದನೆಕಾಯಲ್ಲಿ ಮಾಡೋದು. ಇದು ಟೊಮೆಟೊ ಹಾಗೂ ಲಿಂಬೆಹಣ್ಣನ್ನು ಉಪಯೋಗಿಸ್ಕೊಂಡು ಮಾಡಿದ್ದು. ಟ್ಯಾಂಗಿ ರುಚಿ ಇರ್ತದೆ, ಅದಕ್ಕೋಸ್ಕರ ಟ್ಯಾಂಗಿ ಬಾತ್ ಅಂತೇಳಿ ಹೆಸರಿಟ್ಟದ್ದು ಇದಕ್ಕೆ. ಸರ್ವಿಂಗ್ ಬೌಲಿಗೆ ಹಾಕಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು. ಜೊತೆಗೆ ಬೇಕು ಅಂತಾದರೆ ಬೇಕಾದವರಿಗೆ, ಕೆಲವರಿಗೆ ಸೈಡ್ ಡಿಶ್ ಇಲ್ಲದೆ ಆಗೋದೇ ಇಲ್ಲ ಅಂಥವರಿಗೆ ಮೊಸರು ಗೊಜ್ಜಿ ಕೊಡ್ಬೋದು, ಇಲ್ಲ ಚಟ್ನಿ ಹಾಕಿ ಕೊಡ್ಬೋದು. ನಾನಿಲ್ಲಿ ಹುರಿಗಡಲೆ ಕಾಯಿ ಹಾಗೂ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಉಪಯೋಗಿಸಿ ಚಟ್ನಿ ಮಾಡಿದ್ದೇನೆ, ಅದನ್ನು ಸರ್ವ್ ಮಾಡ್ತಾ ಇದ್ದೇನೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.